Oi, mobile! और ಹಿಂದೆ ಹೋಗ್ರಿ ಹಂಗೆ ಬ್ರೋ ಫೋನ್ ಹುಷಾರು ಬ್ರೋ ಅಪರೂಪ ಆಗ್ಬಿಟ್ರಿ ಯೋಗರಾಜ್ ಬಿಟ್ರು. ಸುಮಾರು ದಿನ ಆಯ್ತು ಸಿಕ್ಕಿ. ಹೌದು ಲಾಸ್ಟ್ ಇಯರ್ ಮಿಸ್ ಯೂನಿವರ್ಸ್ ಇಂಡಿಯಾದಲ್ಲಿ ಕರ್ನಾಟಕ ರೆಪ್ರೆಸೆಂಟ್ ಮಾಡಿದೆ. ಸೊ ಇವಾಗ ಮೂವೀಸ್ ಕೂಡ ಶುರು ಮಾಡಿದ್ದೀನಿ. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ. ಗೋಪಿ ಸರ್ ಮತ್ತು ಪ್ರೊಡ್ಯೂಸರ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳಿದ್ರು ಮುಂಗಾರು ಮಳೆ ಮತ್ತು ಗಾಳಿಪಟ ಅಂತ ಮೂವೀಸ್ ನೋಡಿಕೊಂಡು ಬೆಳೆದವಳು ನಾನು. ಸೊ ಅಂಥ ಮೂವೀಸ್ ಅದೇ ಥರ ಒಂದು ಫ್ಯಾನ್ಗಳ ಥರ ನೋಡಿದವಳು ಚಿಕ್ಕವಳಿಂದ. ಸೊ ಇವಾಗ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋ ಒಂದು ಅವಕಾಶ ಸಿಗ್ತಾ ಇದೆ ಮತ್ತು ಈ ಥರ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಗೋಪಿ ಸರ್. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ತೆ 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 ನಮಸ್ತೆ. ಸಿನಿಮಾ ಎಸ್ಪೆಷಲಿ ಇಡೀ ಭಾರತದಾದ್ಯಂತ ಅದಕ್ಕೆ ಜನ ಬರ್ತಿಲ್ಲ, ಬರ್ತಾ ಇದ್ದಾರೆ, ಬಂದೋಗ್ಬಿಟ್ರು, ಇನ್ನೇನು ಬರ್ತಾರೆ, ಯಾಕೆ ಹಿಂಗಾಗ್ತಿದೆ, ಈ ಯಾವುದೋ ಒಂದು ಸೂಪರ್ ಡೂಪರ್ ಹಿಟ್ ಆಗ್ಬಿಡ್ತು. ಈ ಥರದ ಚರ್ಚೆಗಳು ಶತಮಾನಗಳಿಂದ ನಡೀತಾನೆ ಇದೆ. ಪ್ರತಿ ಫೀಲ್ಡಲ್ಲೂ ಏಳು ಬೀಳು ಇದ್ದಿದ್ದೆ. ಇವತ್ತಿನ ದಿನಮಾನಗಳಲ್ಲಿ ಎಲ್ಲರ ಬಾಯಲ್ಲೂ ಕೇಳ್ತಿದ್ದೀವಿ ಕನ್ನಡ ಸಿನಿಮಾಗಳು ಅಷ್ಟು ಚೆನ್ನಾಗಿ ಅಂಟ್ಕೋತಾ ಇಲ್ಲ ಅಂತ. ಬಟ್ ಕಳೆದ ತಿಂಗಳು ಅದ್ರ ಹಿಂದಿನ ತಿಂಗಳೆಲ್ಲ ತುಂಬ ಚೆನ್ನಾಗಿ ಅಂಟ್ಕೊಂಡಿರೋ ಸಿನಿಮಾಗಳು ಬಂದಿರ್ತವೆ ಕಳೆದ ವರ್ಷದ ಹಿನ್ನೆಲೆಯಲ್ಲಿ ನೋಡಿದ್ರೆ. ಆದರೆ ಸಿನಿಮಾಗೊಂದು ಪವರ್ ಇದೆ, ಎಸ್ಪೆಷಲಿ ಕನ್ನಡ ಸಿನಿಮಾಗೆ. ಅದು ಯಾರು ಏನು ಒಂದು ಎಷ್ಟೇ ಏಳು ಬೀಳು ಇದ್ರೂ ಹೊಸ ಆಸೆ, ಹೊಸ ಕನಸು ಜೊತೆಗೆ ಹೊಸ ಹೊಸ ತಂಡಗಳು ಬರ್ತಾನೆ ಇರ್ತವೆ. ಒಂದು ಪಕ್ಕದೂರಿಂದ ಈ ಊರಿಗೆ ಬಂದು ನಿಮ್ಮೆಲ್ಲರ ನೆಚ್ಚಿನ ಸಾರ್ವಕಾಲಿಕ ಬಾಮೈದ ಮತ್ತು ದೂದಪೇಡ ಆದಂಥ ದಿಗಂತವ್ರನ್ನ ಹಾಕ್ಕೊಂಡು ಒಂದು ಸಿನಿಮಾ ಮಾಡ್ತಿರೋದು ಸಂತೋಷದ ಸಮಾಚಾರ. ಇಡೀ ತಂಡಕ್ಕೆ ನಾನು ಕನ್ನಡಿಗನಾಗಿ ಅವ್ರಿಗೆ ಸ್ವಾಗತ ಕೋರ್ತೇನೆ. ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ಶುಭವಾಗಲಿ. ಪ್ರತಿಯೊಂದು ಸಿನಿಮಾನೂ ಹೊಸ ಪ್ರಯತ್ನನೇ. ಮೊದಲನೇ ಹೆಜ್ಜೆ ಇಡ್ತಿದ್ದಾರೆ. ಅವರ ಉತ್ಸಾಹ, ಅಲ್ಲಿ ಕ್ಲ್ಯಾಪ್ ಆಗಬೇಕಾದ್ರೆ ನಡೆದಂಥ ಅವರ ತಹತಃ, ಅವರ ಆತಂಕಗಳನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ನಮ್ಮ ಮೊದಲನೇ ಸಿನಿಮಾಗಳೆಲ್ಲ ನೆನಪಾಗ್ತಾ ಇತ್ತು. ಸೊ ಇನ್ನೊಂದು ತುಂಬ ಅಪ್ರಿಷಿಯೇಟ್ ಮಾಡಬೇಕು, ನಮ್ಮ ಮನು ಇರ್ಬೋದು, ಮೋಕ್ಷ ಇರ್ಬೋದು, ವೆಂಕಣ್ಣ ಮತ್ತು ನಾಡಿನ ಸಕಲ PROಗಳಿಗೂ ನನ್ನ ನಮನ. ಅಷ್ಟು ಮುತುವರ್ಜಿಯಿಂದ ಪ್ರತಿಯೊಂದು ಸಿನಿಮಾಗೂ ಅಟೆಂಡ್ ಮಾಡಿ ಪ್ರತಿಯೊಂದು ಸಿನಿಮಾನು ಪ್ರಮೋಟ್ ಮಾಡ್ತಿರಲ್ಲ, ನಿಮ್ಮ ಪೇಷನ್ಸಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳು. ನೀವು ಆ್ಯಕ್ಚುಲಿ ಮುಖ್ಯ ಅತಿಥಿಗಳು. ಈ ಹೊಸ ತಂಡನ ಇದೇ ಥರ ಪ್ರೀತಿಯಿಂದ ಕಾಪಾಡಿ ಒಂದು ಯಶಸ್ವಿ ಕನ್ನಡ ಚಿತ್ರನ ನಾಡಿಗೆ ರವಾನೆ ಮಾಡಿ ಅಂತ ಮಾಧ್ಯಮದವ್ರಿಗೆ ಕೋರ್ಕೋತೇನೆ. ಜೈ ಸಿನಿಮಾ, ಜೈ ಕನ್ನಡ, ಜೈ ಜನತೆ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಯೋಗರಾಜ್ ಸರ್ ಹೇಳಿದಾಗೆ ಇದು ಒಂಥರ ಇವಾಗ ಹೇಗಾಗಿದೆ ಅಂದರೆ, ಎಲ್ಲರೂ ನಾನೊಂದು 2 ಸಿನಿಮಾ ಸೈನ್ ಮಾಡಿದ್ದೆ ಲಾಸ್ಟ್ ಇಯರು, ಈ ವರ್ಷಕ್ಕೆ ಒಂದು ಯಾವುದೋ ಹಾರರ್ ಕಾಮಿಡಿ. ಬಟ್ ಏನಂದರೆ ಈಗ ಯಾವ ಪ್ರೊಡ್ಯೂಸರ್ ಬಂದ್ರೂ ಈಗ ಒಂದು ಸ್ವಲ್ಪ ಸಿಚುವೇಶನ್ ಗೊತ್ತಲ್ಲ ಅಂತ ಆ ಥರನೇ ಮಾತಾಡ್ತಾ ಇದ್ರು. ಅಂಥ ಒಂದು ಸಿಚುವೇಶನ್ ಇದೆ ಅಂತ ನಿಮಗೂ ಗೊತ್ತು. ಸೊ ಅದ್ರ ಮಧ್ಯೆ ನಮ್ಮ ರಮೇಶ್ ಸರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಒಂದು ಧೈರ್ಯವಾಗಿ ಈ ಸಿನಿಮಾನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆಮೇಲೆ ನಮ್ಮ ಗೋಪಿ ಸರ್ ಕೂಡ ಅಷ್ಟೇ, ಒಂದು ಒಳ್ಳೆ ಕಥೆನ ನನಗೆ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಒಪ್ಕೊಂಡೆ. ಬಟ್ ನನಗೇನಂದರೆ ಡೌಟ್ ಇತ್ತು, ಮತ್ತೆ ಪ್ರೊಡ್ಯೂಸರ್ ಇದೇ ಥರ ಹೇಳ್ತಾರಾ, ಅಂದರೆ ಸಿಚುವೇಶನ್ ಗೊತ್ತಲ್ಲ, ಏನಾಗಿದೆ ಅಂದರೆ ಮುಂದೆ ಮಾಡೋಣ ಈ ಥರ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಮಿಡಿಯೇಟಾಗಿ ಇಲ್ಲ, ನಾವು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡೋಣ.
ನಮ್ಮ ಟೀಮ್ ರೆಡಿ ಇದೆ. ಸೊ ಅದೇ ಥರ ಅವರ ಟೀಮ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲರೂ ಒಳ್ಳೆ ಉದ್ದೇಶ ಉತ್ಸಾಹ ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ನಮ್ಮ ಸೋದರ ಮಾವ ಅಂತಲೇ ನಾನು ಕರೆಯೋದು ಯೋಗರಾಜ್ ಸರ್ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ನಾವು ಅದೇ ಮಾತಾಡ್ತಾ ಇದ್ವಿ, ಈಗ ನೆಕ್ಸ್ಟ್ ಒಂದು ಸಿನಿಮಾ ಜೊತೆಗೆ ಮಾಡೋಣ, ಯಾವಾಗ ಮಾಡ್ತೀರಾ ಅಂತಲೇ ನಮ್ಮದು ಈಗ ಮಾತುಕತೆ ನಡೀತಾ ಇತ್ತು. ಸೊ ಸೊ ಕೇಳಿ ಯಾವಾಗ ಮಾಡ್ತೀರಾ ಅಂತ. ಸೊ ಅವ್ರ ಜೊತೆನೂ ಒಂದು ಉದ್ದೇಶ ಇದೆ. ಜೊತೆಗೆ ನಮ್ಮ ರಾಜ್ಗುರು ಸರ್ ಆಲ್ ದಿ ಬೆಸ್ಟ್ ನಿಮ್ಮ ಸಿನಿಮಾಗೆ ಕೂಡ. ಆಮೇಲೆ ನಮ್ಮ ಮಲ್ನಾಡವರು. ಸೊ ಒಳ್ಳೇದಾಗಲಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ಆ್ಯಂಡ್ ಹೆಬ್ಬಾ ಪಾಟೀಲ್, ನೀವು ವೆಲ್ಕಮ್ ಬ್ಯಾಕ್ ಟು ಕನ್ನಡ ಅಗೇನ್ ಆಫ್ಟರ್ 10 years. ಎಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇಲ್ಲಿ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ತುಂಬ ಧನ್ಯವಾದಗಳು. ನೀವು ಒಂದು ಸ್ವಲ್ಪ ಸಹಾಯ ಮಾಡಿದ್ರೆ ಜನಕ್ಕೆ ಹೆಚ್ಚೆಚ್ಚು ರೀಚ್ ಆಗೋವಂಥ ಒಂದು ಪವರ್ ನಿಮ್ಮಲ್ಲಿದೆ. ಅದನ್ನು ನೀವು ದಯವಿಟ್ಟು ಮಾಡಿಕೊಡಿ. ಕನ್ನಡ ಸಿನಿಮಾ ಗೆಲ್ಲಿ. ಯಾಕೆಂದರೆ ನಾನೊಂದು ತೆಲುಗು ಸಿನಿಮಾ ಈಗ ಕಂಪ್ಲೀಟ್ ಮಾಡಿ ಬಂದೆ ಆಂಧ್ರದಲ್ಲಿ. ನಿಜವಾಗ್ಲೂ ಅಲ್ಲಿ ಇವರಿಗೆ OTT ಆಗಲಿ ಅಥವಾ ಈ ಬೇರೆ ಸೋಷಿಯಲ್ ಮೀಡಿಯಾ ಆಗಲಿ ಏನೂ ಅಫೆಕ್ಟೇ ಆಗಿಲ್ಲ ಅವರಿಗೆ. ಅವ್ರದ್ದು ಇನ್ನೂ ಪ್ರತಿ ವಾರ ಒಂದು 4-5 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಅದರಲ್ಲಿ ಒಂದು ಸಕ್ಸಸ್ ಆಗ್ತಾ ಇದೆ. ಆ ಕಲ್ಚರ್ನ ನೋಡಿ ನನಗೆ ನಿಜವಾಗ್ಲೂ ನಮ್ಮ ಇಂಡಸ್ಟ್ರಿಲಿ ಯಾಕೆ ಹೀಗೆ ಆಗ್ತಾ ಇಲ್ಲ ಅನ್ನೋದು ಒಂದು ಸ್ವಲ್ಪ ದುಃಖ ಆಯಿತು. ಆ ಥರ ಮಾಡೋದಕ್ಕೆ, ಆ ಥರ ಈಗ ಮತ್ತೆ ಕನ್ನಡ ಇಂಡಸ್ಟ್ರಿ ಹೇಗಿತ್ತು ಆ ಸ್ಥಿತಿಗೆ ಮತ್ತೆ ತರಬೇಕು ಅಂದರೆ ಅದಕ್ಕೆಲ್ಲ ನೀವೇ ಕಾರಣ. ಸೊ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಇರಲಿ, ಆಶೀರ್ವಾದ ಇರಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಅಲ್ಲ, ಇದು ನನಗೆ ಕತೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಇದರಲ್ಲಿ ಇವಾಗ ಹೆಚ್ಚಾಗಿ ನಡೀತಾ ಇರೋದು ಈಗ ಒಂದು ಟ್ರೆಂಡ್ ಏನಪ್ಪ ಅಂತಂದರೆ, ನಿಮಗೆ ಒಂದು ಸ್ವಲ್ಪ ಮೈಥಾಲಜಿ, ಒಂದು ಸ್ವಲ್ಪ ಈ ದೇವ್ರದ್ದು ಈ ಥರದ್ದೆಲ್ಲ ಆ ಎಲಿಮೆಂಟ್ಸ್ ಎಲ್ಲ ಈಗ ಜನಕ್ಕೆ ಇಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಆ ಥರದ್ದು ಒಂದು ಸಬ್ಜೆಕ್ಟ್ ನಾನು ಮಾಡಿರಲಿಲ್ಲ. ಸೊ ಆ ಥರದ್ದು ನನಗೆ ಇಷ್ಟ ಆಯಿತು. ಬಟ್ ನಮ್ದು ಸ್ಟಾರ್ಟಿಂಗ್ ಇದರಲ್ಲಿ ಇದೆಯಲ್ಲ, ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಬಹುಶಃ ನಾವು ತುಂಬ ಎಲಾಬ್ರೇಟ್ ಆಗಿ ನಿಮಗೆ ಹೆಚ್ಚಾಗಿ ಹೇಳ್ತೀವಿ. ದಿಗಂತ್ ಸರ್, ಇತ್ತೀಚೆಗೆ ನೀವು ಲವರ್ ಬಾಯಿ ಚಾಕ್ಲೇಟ್ ಇರೋ ಆ ಥರ ಕಾಣಿಸ್ಕೊತಾ ಇದ್ದೀರಿ. ಇದೀಗ ಆ್ಯಕ್ಷನ್ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದೀರಾ. ನಿಮ್ಮ ಪ್ರಿಪ್ರೇಷನ್ ಹೇಗಿದೆ? ಅದೇ ಈಗ ಆ್ಯಕ್ಷನ್ ಮಾಸ್ಟರ್ ನಮಗೆ ಏನೇನು ಅವರು ಕೊರಿಯೋಗ್ರಫಿ ಹೇಳಿದ್ರಲ್ಲ ಎಲ್ಲ ಮೈಂಡಲ್ಲಿದೆ ಅಂತ. ಸೊ ಅದನ್ನು ಹೇಳಿದಾಗ ನನಗೆ ಗೊತ್ತಾಗುತ್ತೆ ಏನೇನು ಮಾಡಬೇಕು ಅಂತ. ಆ್ಯಂಡ್ ಪ್ಲಸ್ ನಾನು ಮಾಡ್ತೀನಿ ಆ್ಯಕ್ಷನು, ಬಟ್ ಯಾರು ನನಗೆ ಆ್ಯಕ್ಷನ್ ಅವಕಾಶನೇ ಕೊಟ್ಟಿರಲಿಲ್ಲ. ಸೊ ಈ ಸಿನಿಮಾದಲ್ಲಿ ನನಗೆ ಅದೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ನಾನು ಚೆನ್ನಾಗಿ ಮಾಡ್ತೀನಿ. ಯಾವುದು ಮೇಜರ್ ಆ್ಯಕ್ಷನ್ ಮಾಡಿದೆ ಮಿನಿಮಮ್ 15 ಬಾಡಿ ಸ್ಪೇರ್ ಪಾರ್ಟ್ಸ್ ಹೋಗಿದ್ದಾವೆ. ಅಂಥ ಆ್ಯಕ್ಷನ್ ಸ್ಟಾರ್ ಇವನು. ನೀನು ಯೋಚನೆ ಮಾಡು ಬಾಕಿದು. ಅದೇ ಹೆಬ್ಬಾ ಪಾಟೀಲ್ ಅವ್ರಿಗೆ ಫಸ್ಟ್ ಸಿನಿಮಾಗೆ ಒಂದು ಸಾಂಗ್ ಬರೆದಿದ್ರಿ. ಇದರಲ್ಲಿ ಏನು ಬರೀತಾ ಇದ್ದೀರಾ ಹಾಡು? ಬರಿಬೇಕು ಅಂತ ದಿಗಂತ ಹೇಳ್ದ. ಬಾಕಿ ಬರ್ತಾರೋ ಓಡೋಗ್ತಾರೋ ಗೊತ್ತಿಲ್ಲ. ಅಲ್ಲ, ಅವತ್ತು ಓಪನ್ ಏರ್, ಇವತ್ತು ಯಾವುದು ಅಂತ. ಹೆಬ್ಬಾ ಪಾಟೀಲ್ ಅವರಿಗೆ ಅರ್ಪಣೆ ಮಾಡ್ಬಿಡೋಣ ಹಾಡು. ಗುಂಪಿನಲ್ಲಿ ಗೊತ್ತಿಲ್ದಂಗೆ ಬೆರಳು ತಾಕಿಸಬೇಡ, ಪ್ರಾಣ ಹೊಂಟೋಯ್ತದೆ, ಬಾಡಿ ಬೆಂದೋಯ್ತು. ಆ ಸಾಲ ನೆನಪಾಯ್ತ ನಿಂಗೆ? ನಿನಗೆ ಅರ್ಪಣೆ ಇದು. ಅದಕ್ಕೆ ಅವರು ಆ ಕಡೆ ಕೂತಿದ್ದಾರೆ ಸರ್, ಬೆರಳು ತಾಕಿಸ್ಬಾರ್ದು ಅಂತ. ಮಾಧ್ಯಮ ಮಾರ್ಗದರ್ಶಕರಿಗೆ ನಮಸ್ಕಾರಗಳು. ವೇದಿಕೆ ಮೇಲೆ ಇರ್ತಕ್ಕಂಥ ಗುರುಗಳು ಯೋಗರಾಜ್ ಭಟ್ರ ಸರು, ಇವತ್ತು ರುದ್ರಕಾಲ ಚಿತ್ರತಂಡಕ್ಕೆ ಬಂದಿರತಕ್ಕಂಥ ನನಗೆ ಒಳ್ಳೆ ಕಾಲ ಅಂತ ಅನ್ನಿಸ್ತು. ಯಾಕಂದರೆ ಗುರುಗಳು ಸಿಕ್ಕರು. ಆಮೇಲೆ ನಮ್ಮ ನಿರ್ದೇಶಕರು ಗೋಪಿ ಸರ್ ಫೋನಲ್ಲಿ ಹೇಳಿದರು, ದೋಸ್ತ ಶಿವರಾಜ್ ಅವರು ಹಿಂಗೊಂದು ಕ್ಯಾರೆಕ್ಟರ್ ಇದೆ ಸಿನಿಮಾದಲ್ಲಿ ನೀವು ಮಾಡಬೇಕು ಅಂತ ಕೇಳಿದಾಗ ಫೋನಲ್ಲೇ ಹೇಳಿದ್ರು ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಮಾಡಿ ಅಂತ. ಖಂಡಿತ ಬರ್ತೀನಿ ಸರ್ ಅಂತೇಳಿ ಇವತ್ತು ಬಂದಿದ್ದು ಭಾಳ ಖುಷಿ ಆಯಿತು. ಯಾಕಂತಂದರೆ ಭಾಳ ದಿನಕ್ಕೆ ಗುರುಗಳು ಸಿಕ್ಕಿದ್ದಾರೆ ನೋಡಿ. ಅವ್ರು ಕೇಳಿಸ್ಕೊತಲ್ಲ, ಯಾಕೆ ಗೊತ್ತಾ, ಅವ್ರು ನಮಗೊಂದು ಸಿನಿಮಾ ಮಾಡಿದರು. ನಾನು ನಮ್ಮ ವೈಫ್ನು ಹೀರೋಯಿನ್ ಆಗಿ ಮಾಡಿಬಿಟ್ಟು, ಸರ್ ಅದು ರಿಲೀಸ್ ಯಾವಾಗ ಸರ್? ಕೇಳಿಸ್ಕೊತಲ್ಲ, ಗುರುಗಳು ಅಷ್ಟು ಬುದ್ಧಿವಂತರು ಅವರು. ಕೆಲವೊಂದು ವಿಷಯ ಕೇಳಿದ್ರು ಕೇಳಿಸ್ಕೊಬಾರ್ದು ನನಗೆ ಅಂತಲ್ಲ, ಹಂಗೆ ಇಲ್ಲ ಗುರುಗಳೇ, ನಿಮಗೆ ಗೊತ್ತಾ ವಿಚಾರ ಹೇಳೋದು ಬೇಡ ಬಿಡಿ. ಹಾಗೆ ನಮ್ಮ ಹೀರೋ ಸರ್ ದಿಗಂತ ಸರ್ನ ಮುಂಗಾರು ಮಳೆಯಿಂದ ದಿಗಂತಕ್ಕೆ ಕರ್ಕೊಂಡೋಗಿರ್ತಕ್ಕಂಥವ್ರು ಗುರುಗಳು. ಸೊ ಹಾಗೆ ಇದು ಇನ್ನೊಂದು ದಿಗಂತಕ್ಕೆ ಹೋಗಲಿ. ರುದ್ರಕಾಲ ಮಾಸ್ಟರ್ ಹೇಳ್ದಂಗೆ ಒಳ್ಳೆ ಫೈಟ್ ಆ್ಯಕ್ಷನ್ ಸೀಕ್ವೆನ್ಸು ಅಂತ ಹೇಳಿದರು. ದಿಗಂತ್ ಸರ್ನ ಇಷ್ಟು ದಿನ ನಾವು ಕ್ಯೂಟಾಗಿ ಬರೀ ಚಾಕ್ಲೇಟ್ ಹೀರೋ ಆಗಿ ನೋಡ್ತಾ ಇದ್ವಿ. ಇವಾಗೊಂದು ಆ್ಯಕ್ಷನ್ ಹೀರೋ ಆಗಿ ನೋಡೋದಕ್ಕೆ ಈ ಸಿನಿಮಾ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಹಾಕ್ಕೊಂಡಿದ್ದಾರೆ, ಮತ್ತು ಹೀರೋಯಿನ್ ಮೇಡಮು, ಮತ್ತು ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಚಿತ್ರತಂಡದಲ್ಲಿ. ಹಾಗೆ ಈ ಚಿತ್ರತಂಡಕ್ಕೆ ಬಂದು ಇವತ್ತು ಹರಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ವಿಶೇಷವಾಗಿ ನಮ್ಮ ಗುರುಗಳಿಗೂ ಮತ್ತೊಮ್ಮೆ ಹೊಂದಿಸ್ತೀನಿ. ಮಹಾಲಕ್ಷ್ಮಿ ಮೇಡಮ್ನ ಅಕ್ಕ ಅಂತ ಕರಿತೀನಿ, ಅವ್ರದ್ದೇ ಒಂದು ಪ್ರೊಡಕ್ಷನ್ ಶುರು ಆಗ್ತಾಯಿದೆ, ಅವ್ರಿಗೂ ಒಳ್ಳೆಯದಾಗಲಿ. ಮತ್ತು ಗೋಪಿ ಸರ್ಗೆ ಮತ್ತು ಈ ಚಿತ್ರವನ್ನು ನಿರ್ಮಾಣ ಮಾಡ್ತಕ್ಕಂಥ ನಿರ್ಮಾಪಕರಿಗೆ ಎಲ್ರಿಗೂ ಒಳ್ಳೆಯದಾಗಲಿ.
ಜೊತೆಗೆ ನಮಗೂ ತುಂಬ ಒಳ್ಳೆಯದಾಗಲಿ, ನಿಮಗೂ ತುಂಬ ಒಳ್ಳೆಯದು. ಧನ್ಯವಾದಗಳು.